Hi friends, good afternoon all. Let us start the class today. Today in this class we shall going to discuss the topic language skills in English grammar. Okay? ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಫೋಕಸ್ ಮಾಡೋಣ. ಓಕೆ, ಈ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅನ್ನೋದು ಕನ್ನಡ ಬೋಧನಾ ಶಾಸ್ತ್ರದಲ್ಲಿ, ಕನ್ನಡ ಪೆಡಗಾಗಿನಲ್ಲೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕನ್ನಡದಲ್ಲಿ ಇಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ ಕನ್ನಡದಲ್ಲಿ ಭಾಷಾ ಕೌಶಲ್ಯಗಳು ಅಂತ ಕರಿತೀವಿ. Okay friends, okay. Let us see the language skills. There are 4 types of language skill. First one listening, second one speaking, third one reading, fourth one writing. Okay. Listening ಅಂದರೆ ಕೇಳುವುದು, ಸ್ಪೀಕಿಂಗ್ ಅಂದರೆ ಮಾತಾಡುವುದು, ಆ್ಯಂಡ್ ರೀಡಿಂಗ್ ಅಂದರೆ ಓದುವುದು, ರೈಟಿಂಗ್ ಅಂದರೆ ಬರೆಯುವುದು. ಓಕೆ ಫ್ರೆಂಡ್ಸ್, ಈ ಒಂದು ಕ್ವಶನ್ನ ಕರ್ನಾಟಕ ಟೆಟ್ ಆಗಿರ್ಬೋದು, ಸೆಂಟ್ರಲ್ ಡಿಗ್ರಿಲಿ ಕಂಪಲ್ಸರಿ ಕೇಳ್ತಾ ಇರ್ತಾರೆ. ಇದನ್ನು ಯಾವ ರೀತಿ ಬಿಫೋರ್ ಲಾಸ್ಟ್ ಟೈಮ್ ಟೆಟ್ಟಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತ ಅಂದರೆ, ಇದರ ಸೀಕ್ವೆನ್ಸ್ ಆರ್ಡರ್ ಆಗಿ ಯಾವ ಸ್ಕಿಲ್ ಫಸ್ಟ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ LSRW, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಓಕೆ, ಆ್ಯಂಡ್ ಕನ್ನಡ ಪೆಡಗಾಗಿನಲ್ಲೂ ಕೂಡ ಇದು ಇಂಪಾರ್ಟೆಂಟು. ಇನ್ನು ಕನ್ನಡದಲ್ಲಿ ಏನಂತಾರೆ, ಲ್ಯಾಂಗ್ವೇಜ್ ಸ್ಕಿಲ್ಸ್ಗೆ ಭಾಷಾ ಕೌಶಲ್ಯಗಳು ಅಂತ ಕರೀತಾರೆ. 4 ಭಾಷಾ ಕೌಶಲ್ಯಗಳನ್ನು ನಾವು ನೋಡ್ಬೋದು. ಫಸ್ಟ್ ಒನ್ ಲಿಸ್ನಿಂಗ್ ಸ್ಕಿಲ್ಗೆ ಏನಂತಾರೆ, ಆಲಿಸುವುದು. ಸ್ಪೀಕಿಂಗ್ ಸ್ಕಿಲ್ಗೆ ಮಾತುಗಾರಿಕೆ, ರೀಡಿಂಗ್ ಸ್ಕಿಲ್ಸ್ಗೆ ಓದುಗಾರಿಕೆ, ರೈಟಿಂಗ್ ಸ್ಕಿಲ್ಸ್ಗೆ ಬರಹಗಾರಿಕೆ ಅಂತ ಕರೀತಾರೆ. ಓಕೆ, ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲಿ ದೆರ್ ಆರ್ 2 ಟೈಪ್ಸ್. ಫಸ್ಟ್ ಒನ್ ಈಸ್ ರೆಸೆಪ್ಟಿವ್ ಸ್ಕಿಲ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ರೊಡಕ್ಟಿವ್ ಸ್ಕಿಲ್ಸ್. ರೆಸೆಪ್ಟಿವ್ ಸ್ಕಿಲ್ಸ್ ಅಂತ ಅಂದರೆ ಒಂದು ರಿಸೀವ್ ಮಾಡ್ಕೊಳ್ಳೋದು ಅಂತ, ಆ್ಯಂಡ್ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂದರೆ ಪ್ರೊಡ್ಯೂಸ್ ಮಾಡೋದು ಅಂತ. ರೆಸೆಪ್ಟಿವ್ ಸ್ಕಿಲ್ಸಲ್ಲಿ 2 ಟೈಪ್ಸ್ ಆಫ್ ಸ್ಕಿಲ್ಸ್ ಬರುತ್ತೆ, ಲಿಸ್ನಿಂಗ್, ರೀಡಿಂಗ್. ಪ್ರೊಡಕ್ಟಿವ್ ಸ್ಕಿಲ್ಲಲ್ಲಿ ಸ್ಪೀಕಿಂಗ್, ರೈಟಿಂಗ್. ಲಿಸ್ನಿಂಗ್ ಮತ್ತು ರೀಡಿಂಗ್. ಲಿಸ್ನಿಂಗ್ಗೆ ಎಕ್ಸಾಂಪಲ್ ಕೊಡೋದಾದರೆ, ಕ್ಲಾಸಲ್ಲಿ ಟೀಚರು ಪಾಠ ಮಾಡ್ತಾ ಇರ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಿರ್ತೀವಿ, ಕೇಳ್ತಾ ಇರ್ತೀವಿ. ಟೀಚರ್ ಏನು ಹೇಳ್ತಾರೋ ಅದನ್ನೆಲ್ಲ ನಾವು ರಿಸೀವ್ ಮಾಡ್ಕೊಳ್ತಾ ಇರ್ತೀವಿ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಅದನ್ನು ಏನಂತಾರೆ, ರಿಸೀವಿಂಗ್ ಮಾಡೋದಕ್ಕೆ ರೆಸೆಪ್ಟಿವ್ ಸ್ಕಿಲ್ಸ್ ಅಂತ ಕರೀತಾರೆ. ಲಿಸ್ನಿಂಗ್ನ ರೆಸೆಪ್ಟಿವ್ ಸ್ಕಿಲ್ಸ್ ಅಂತ ಕರೀತಾರೆ. ಇವಾಗ ಎಕ್ಸಾಮ್ ತುಂಬ ಹತ್ರ ಇದೆ. ಸೊ ಟೀಚರ್ ಏನು ಮಾಡ್ತಾರೆ, ಸಿಲೆಬಸ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ, ನೀವೆಲ್ಲರೂ ಓದ್ಕೊಳ್ಳೋಕ್ಕೆ ಟೈಮ್ ಕೊಡ್ತೀನಿ, ಟೈಮಲ್ಲಿ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಸ್ಟೂಡೆಂಟು ಎಲ್ಲರೂ ಸೈಲೆಂಟಾಗಿ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀಡಿಂಗ್ ಅನ್ನೋದಿದೆಯಲ್ಲ, ಅದು ಕೂಡ ಏನು ರೆಸೆಪ್ಟಿವ್ ಸ್ಕಿಲ್ಸ್. ಯಾಕೆ ಅಂತ ಅಂದರೆ, ನಾವು ಮನಸ್ಸಲ್ಲಿ ರೀಡ್ ಮಾಡ್ತಾ ಇರ್ತೀವಿ, ಅದು ನಮ್ಮ ಮೈಂಡಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಅಲ್ಲಿ ಏನಾಗ್ತಾ ಇರುತ್ತೆ, ರಿಸೀವ್ ಆಗ್ತಾ ಇರುತ್ತೆ ಅಷ್ಟೇ. ನಾವು ಅಂದರೆ ಓದಿದ್ದೆಲ್ಲ ನಾವು ಮೈಂಡಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇರ್ತೀವಿ, ರಿಸೀವ್. ಓಕೆ, ಕಾನ್ಸೆಪ್ಟ್ನ ಎಲ್ಲ ಸ್ಟೋರ್ ಮಾಡ್ಕೊಳ್ತಾ ಇರ್ತೀವಿ, ಅದು ರಿಸೀವ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅದು ರೆಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂದರೆ ಪ್ರೊಡ್ಯೂಸ್ ಮಾಡೋದು. ಇದರಲ್ಲಿ 2 ಟೈಪ್ಸ್ ಆಫ್ ಸ್ಕಿಲ್, ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಸ್ಪೀಕಿಂಗ್ ಸ್ಕಿಲ್ಲು ಮತ್ತು ರೈಟಿಂಗ್ ಸ್ಕಿಲ್ಸ್. ಫಾರ್ ಎಕ್ಸಾಂಪಲ್, ಇವತ್ತು ಕ್ಲಾಸಲ್ಲಿ ಏನು ಡಿಬೇಟ್ ಕಾಂಪಿಟೇಷನ್ ಇರುತ್ತೆ. ಸೊ ಎಲ್ಲ ಸ್ಟೂಡೆಂಟ್ಗಳಿಗೂ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ 2 ಟೀಮ್ಗಳು ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಏನು ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ, 2 ಟೀಮ್ಗಳ ನಡುವೆ ವಾದ ವಿವಾದ ನಡೀತಾ ಇದೆ ಅಂದಾಗ ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಅಲ್ಲಿ ಔಟ್ಪುಟ್ ಆಗ್ತಾ ಇರುತ್ತೆ. ಅಂದರೆ ಅಲ್ಲಿ ಸ್ಟೂಡೆಂಟ್ಗೆ ಅವರು ರಿಸೀವ್ ಮಾಡ್ಕೊಂಡಿರೋಂಥ ನಾಲೆಡ್ಜ್ ಅಥವಾ ಇನ್ನೀಟ್ ನಾಲೆಡ್ಜ್, ಅಂದರೆ ಆಲ್ರೆಡಿ ಅವ್ರಿಗೆ ಇರುವಂಥ ನಾಲೆಡ್ಜ್ನ ಏನು ಮಾಡ್ತಾ ಇರ್ತಾರೆ, ಆ ಒಂದು ಡಿಬೇಟ್ ಕಾಂಪಿಟೇಷನಲ್ಲಿ ಔಟ್ಪುಟ್ ಹೊರಗಡೆಗೆ ಆಗ್ತಾ ಇರ್ತಾರೆ. ಅವ್ರಿಗೇನು ತಿಳಿದ್ರೋ ಆ ನಾಲೆಡ್ಜ್ ಮೂಲಕ ಅವರು ತಮ್ಮ ಭಾಷಣ ಮೂಲಕ ಅಥವಾ ತಮ್ಮ ಮಾತಿನ ಮೂಲಕ ಹೊರಗಡೆ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ಏನೋದು ಪ್ರೊಡಕ್ಟಿವ್ ಸ್ಕಿಲ್ಸ್. ಅಲ್ಲಿ ಏನಾಯಿತು, ಅವ್ರಿಗೆ ಗೊತ್ತಿರೋಂಥ ನಾಲೆಡ್ಜ್ ಅಥವಾ ಇನ್ಫಾರ್ಮೇಷನ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಹಾಗೆ ರೈಟಿಂಗ್ ಸ್ಕಿಲ್ಸ್ನ ನೋಡೋದಾದರೆ, ಇವತ್ತು ಏನೋ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಂತ ಅಂದ್ಕೊಳ್ಳಿ. ಆನ್ ದಿ ಸ್ಪಾಟಲ್ಲಿ ಡ್ರಾಯಿಂಗ್ ಬರೆಯೋಕ್ಕೆ ಹೇಳಿದರು. ಸೊ ಎಲ್ಲ ಸ್ಟೂಡೆಂಟ್ಸು ಬರೀತಾರೆ. ಇಂಟ್ರೆಸ್ಟ್ ಇರೋರು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆ್ಯಂಡ್ ಚೆನ್ನಾಗಿ ಬರೀತಾರೆ. ಸೊ ಅಲ್ಲಿ ಅವರು ರೈಟಿಂಗ್ ಬರಿತಾ ಇದ್ದಾರೆ, ಅದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವ್ರಿಗೆ ತಿಳಿದಿರುವಂಥ ನಾಲೆಡ್ಜ್ನ ರಿಸೀವ್ ಮಾಡಿಕೊಂಡು, ಸೊ ಅದನ್ನು ಏನು ಮಾಡ್ತಾರೆ, ಅವರು ರೈಟಿಂಗ್ ಚಿತ್ರದ ಮೂಲಕ ಏನು ಮಾಡ್ತಾ ಇರ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಅದನ್ನು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಓಕೆ, ಥ್ಯಾಂಕ್ ಯು ಆಲ್.